ದಶಕಗಳ ಕಾಲ ಪಕ್ಷಕ್ಕಾಗಿ ತತ್ವ ಸಿದ್ಧಾಂತಗಳಿಗಾಗಿ ದುಡಿದ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ್ದಾರೆ. ಆದರೆ ಈ ಐತಿಹಾಸಿಕ ಪಟ್ಟಾಭಿಷೇಕದ ಹಿಂದೆ ಕೇವಲ ರಾಜಕೀಯ ಶಕ್ತಿಯಷ್ಟೇ ಇರಲಿಲ್ಲ, ಬದಲಿಗೆ ಡಿಕೆಶಿ ಬೆನ್ನಿಗೆ ಬಂಡೆಯಂತೆ ನಿಂತ ಕುಟುಂಬದ ಬೆಂಬಲ ಕೂಡ ಇತ್ತು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತಾಯಿಯ ಆಶೀರ್ವಾದ ಪಡೆದು ಸಿಎಂ ಪೀಠಕ್ಕೇರಿದ ಡಿಕೆಶಿ. ನನ್ನ ತಂದೆಗೆ ಕನಸಿಗಿಂತ ಜವಾಬ್ದಾರಿ ಜಾಸ್ತಿಯಾಗಿದೆ ಎಂದ ಮಗಳು. ಲೋಕಭವನದಲ್ಲಿ ಕಣ್ಮನ ಸೆಳೆದ ಡಿಕೆಶಿ ಫ್ಯಾಮಿಲಿ ಸಂಭ್ರಮ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೂ ಮುನ್ನ ತಮ್ಮ ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನ ಪಡೆದರು. ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ದಾರೆ ಎಂದ್ರೆ ಅದರ ಹಿಂದೆ ಅವರ ಕುಟುಂಬದ ತ್ಯಾಗ ಮತ್ತು ಅಚಲ ಬೆಂಬಲವಿದೆ. ಲೋಕಭವನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರಲು ಇಡೀ ಕುಟುಂಬಸ್ಥರೇ ಬಂದಿದ್ರು. ವೇದಿಕೆ ಏರುವ ಮುನ್ನ ಅಪ್ಪನಿಗೆ ಮುದ್ದಿನ ಮಗಳು ಐಶ್ವರ್ಯ ಅತ್ಯಂತ ಪ್ರೀತಿಯಿಂದ ಆಲ್ ದಿ ಬೆಸ್ಟ್ ಎಂದು ಹಾರೈಸಿದ್ರು. ಇತ್ತ ದಶಕಗಳ ಕಾಲ ಪತಿಯ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನೆರಳಾಗಿ ನಿಂತ ಪತ್ನಿ ಉಷಾ ಶಿವಕುಮಾರ್ ಅವರು ಗಂಡನಿಗೆ ಮನಸಾರೆ ಶುಭ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಮಗಳು ಐಶ್ವರ್ಯ ತಂದೆಯ ಸಾಧನೆಯನ್ನ ಕೊಂಡಾಡಿದ್ರು. ನನ್ನ ತಂದೆಗೆ ಇದು ಕೇವಲ ಕನಸಲ್ಲ, ಕನಸಿಗಿಂತ ಜವಾಬ್ದಾರಿ ಈಗ ಜಾಸ್ತಿಯಾಗಿದೆ. ಇದು ಅವರ ಲಾಯಲ್ಟಿ ಮತ್ತು ನಿರಂತರ ಶ್ರಮಕ್ಕೆ ಸಿಕ್ಕ ಫಲ ಎಂದು ಹೆಮ್ಮೆ ಪಟ್ರು. ಇತ್ತ ಪತ್ನಿ ಉಷಾ ಶಿವಕುಮಾರ್ ಅವರು ಮಾತನಾಡಿ, ನನ್ನ ಪತಿ ರಾಜ್ಯದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಲಿ, ಇಡೀ ಕರುನಾಡನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದು ಜನತೆಗೆ ಉತ್ತಮ ಆಡಳಿತವನ್ನ ನೀಡಲಿ ಎಂದು ಹಾರೈಸಿದ್ರು. ಏನೆಲ್ಲ ಹೇಳ್ತಾ ಇದೀನಲ್ಲ, ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬಾ ದಿನದ ಕನಸು ಇವತ್ತು ಈಡೇರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶಕ್ಕೆ. His desire been fulfilled after so many struggling he has done. He has got his wish. All the best to the people of Karnataka. ಡಿಕೆಶಿ ಮಗಳಿಗೆ ಯು ಲಕ್ಕಿ ಗರ್ಲ್ ಅಂತ ನಟಿ ರಮ್ಯಾ. ಕಾರ್ಯಕ್ರಮದ ಮಾಜಿ ಸಂಸದೆ ನಟಿ ರಮ್ಯಾ ಅವರು ಲೋಕಭವನದಲ್ಲಿ ಡಿಕೆಶಿ ಕುಟುಂಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಡಿಕೆಶಿ ಪತ್ನಿ ಉಷಾ ಅವರ ಬಳಿ ತೆರಳಿ ಕಂಗ್ರಾಟ್ಸ್ ಮೇಡಮ್ ಅಂತ ರಮ್ಯಾ ಶುಭ ಹಾರೈಸಿದಾಗ ನಟಿ ರಮ್ಯಾ ಹಾರೈಕೆಗೆ ಥ್ಯಾಂಕ್ ಯು ಅಂತ ಡಿಕೆಶಿ ಪತ್ನಿ ಉಷಾ ನಗುತ್ತಾ ಹೇಳಿದ್ರು. ಅಷ್ಟೇ ಅಲ್ಲದೆ ಡಿಕೆಶಿ ಮುದ್ದಿನ ಮಗಳು ಐಶ್ವರ್ಯ ಜೊತೆಗೂ ಒಂದೆರಡು ನಿಮಿಷ ಇಂಗ್ಲಿಷ್ನಲ್ಲೇ ಮಾತನಾಡಿದ ರಮ್ಯಾ, ಯು ಲಕ್ಕಿ ಗರ್ಲ್, ತುಂಬಾ ಖುಷಿಯಾಗ್ತಾ ಇದೆ, ಅವರು ಪಟ್ಟ ಶ್ರಮಕ್ಕೆ ಸಿಕ್ಕ ಫಲವಿದು ಎಂದು ಖುಷಿಯಿಂದಲೇ ಬೆನ್ನು ತಟ್ಟಿದ್ರು. ಒಟ್ಟಿನಲ್ಲಿ ತಾಯಿಯ ಆಶೀರ್ವಾದ, ಪತ್ನಿಯ ಪ್ರಾರ್ಥನೆ ಹಾಗೂ ಮಕ್ಕಳ ಹೆಮ್ಮೆಯ ನಡುವೆ ಕರುನಾಡಿನ ಬಂಡೆ ಇಂದು ಮುಖ್ಯಮಂತ್ರಿಯಾಗಿ ಕಿರೀಟ ಮುರಿದಿದ್ದಾರೆ. ದಶಕಗಳ ಶ್ರಮಕ್ಕೆ ಕೊನೆಗೂ ಕಾಲ ಒದಗಿ ಬಂದಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.